ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಈ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಯಾರ್ಯಾರಿಗೆ ರ್ಯಾಂಕ್ ಜಾಸ್ತಿ ಬಂದಿದೆ ಆಯಿತಾ, ತುಂಬ ಹೈ ರ್ಯಾಂಕ್ ಬಂದಿದೆ ಸರ್, ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳೋರಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ದಿಸ್ ಈಸ್ ರಿಲೇಟೆಡ್ ಟು ನ್ಯೂ ಕ್ಯಾಟ್, ನಿಟ್ಟೆಯವರು ಮಾಡುವಂತಹ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್. ಓಕೆ, ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ, ನ್ಯೂ ಕ್ಯಾಟ್ ಅಂತ ಕರೀತಾರೆ. ಅದರ ರಿಲೇಟೆಡ್ನ ಮಾಡ್ತಾ ಇದ್ದೇನೆ ಆಯಿತಾ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸು ಯಾರಿಗಾದರೂ ನಮ್ಮ ಏಕಲವ್ಯದು 1-to-1 ಪರ್ಸನಲ್ ಗೈಡೆನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಪೇಯ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ, ಫ್ರೀ ಆಗಿರೋದಿಲ್ಲ. 1499 ರೂಪೀಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನಾನು ರಿಜಿಸ್ಟ್ರೇಷನನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿದ ನಂತರ ನನಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಾನು ಜಾಯ್ನ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಸರ್ ಹಾಗಾಯಿತು ಹೀಗಾಯಿತು ಅಂತ ಇದು ಮಾಡಬೇಡಿ. ದಯವಿಟ್ಟು ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಮತ್ತು ಕೆಲವೊಂದು ಕಾಲೇಜಸ್ಗಳಿಂದ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಜಾಯ್ನ್ ಆಗಿ ನಿಮಗೆ ಸೀಟ್ ಸಿಗೋದಿಲ್ಲ, ಅಥವಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಅದು ರ್ಯಾಂಕ್ ಜಾಸ್ತಿ ಆಗಿದೆ ನಿಮಗೆ ಸೀಟ್ ಸಿಗೋದಿಲ್ಲ, ಹೋಗಿ ಮ್ಯಾನೇಜ್ಮೆಂಟ್ ಸೇರಿಕೊಳ್ಳಿ. ಹಾಗೆ ಕಾಲ್ಸ್ ಬಂದರೆ ದಯವಿಟ್ಟು ಸೇರಿಕೊಳ್ಬೇಡಿ. ಯಾಕಂತ ಕೇಳಿದರೆ ನೀವು ಆ್ಯಸ್ ಲಾಂಗ್ ಆ್ಯಸ್ ನಾನು ಹೇಳಿದೆ ನೋಡಿ, ಲಾಸ್ಟ್ ಇಯರ್ ಅರೌಂಡ್ 80,000 ಸೀಟ್ಸ್ಗಳನ್ನು KEA ಕಡೆಯಿಂದ ಅಲಾಟ್ ಮಾಡಿದರು. 80,000 ಸೀಟ್ಸ್. ಅದು ಬಿಟ್ಟು ಈ ವರ್ಷ ಮೋರ್ ದೆನ್ 100 ಕಾಲೇಜಸ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗಳು ಇನ್ಕ್ರೀಸ್ ಆಗಿದೆ. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಷ್ಟೇ ಆಯಿತಾ. 20-30 ಸೀಟ್ಸ್ಗಳಾದರೂ ಇನ್ಕ್ರೀಸ್ ಆಗಿದೆ. ಪ್ಲಸ್ 6 ನ್ಯೂ ಕಾಲೇಜ್ಗಳು ಕೂಡ ಇಂಟ್ರೊಡ್ಯೂಸ್ ಆಗಿದೆ. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು, ಟಾಪ್ 20 ಕಾಲೇಜಲ್ಲಿ ಸೇರಿದವ್ರು ಮಾತ್ರ ಇವತ್ತು ಟಾಪ್ ಕಂಪನೀಸ್ಗಳಲ್ಲಿ ಇರೋದಿಲ್ಲ. ನಿಮ್ಮ ಸ್ಕಿಲ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸ್. ನಿಮ್ಮ ಸ್ಕಿಲ್ಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಕೇಳಿದರೆ, ನೀವು ಒಂದು ಡೀಸೆಂಟ್ ಆಗಿರೋ ಕಾಲೇಜಲ್ಲಿ ಸೇರಿಕೊಂಡು ಒಂದು ಲೆವೆಲಿಗೆ ಪ್ಲೇಸ್ಮೆಂಟ್ ಇದ್ದರೆ ಆಯಿತಾ, ನೀವು ನಿಮ್ಮ ಸ್ಕಿಲ್ಸನ್ನು ನೀವು ಡಾಮಿನೇಟ್ ಮಾಡಿಕೊಂಡ್ರೆ 100% ಪ್ಲೇಸ್ಮೆಂಟ್ ಆಗ್ಬೋದು. ಟಾಪ್ 20, ಟಾಪ್ 30, ಟಾಪ್ 40 ಒಳಗಡೆ ಇದ್ದರೆ ಮಾತ್ರ ನನಗೆ ಪ್ಲೇಸ್ಮೆಂಟ್ ಆಗುತ್ತೆ, ಇಲ್ಲದೇ ಇದ್ದರೆ ಪ್ಲೇಸ್ಮೆಂಟ್ ಆಗೋದಿಲ್ಲ. ಅದು ಬಿಗ್ಗೆಸ್ಟ್ ಬ್ಲಂಡರ್ ಸ್ಟೂಡೆಂಟ್ಸ್, ಅದು ಅಟ್ಟರ್ ನಾನ್ಸೆನ್ಸ್. ಯಾಕಂತ ಕೇಳಿದರೆ ಎಲ್ಲದೂ ಡಿಪೆಂಡ್ ಆಗೋದು ನಿಮ್ಮ ಸ್ಕಿಲ್ಸ್ ಮೇಲ್ಗಡೆ. ಇವತ್ತು ನೋಡಿ ಮಾರ್ಕೆಟಲ್ಲಿ ಬೇಕಾದಷ್ಟು ಆನ್ಲೈನು ಪ್ಲ್ಯಾಟ್ಫಾರ್ಮ್ಗಳಿದೆ. ಅವ್ರು ಏನು ಮಾಡ್ತಾರೆ, ನಿಮಗೆ ಸ್ಕಿಲ್ಸನ್ನು ಡೆವಲಪ್ ಮಾಡಿ ಕೊಟ್ಕೊಂಡು ನಿಮ್ಗೆ ಏನು ಹೇಳ್ತಾರೆ, ಇಂಟರ್ವ್ಯೂವನ್ನು ಕಂಪ್ನಿ ಜೊತೆ ಕನೆಕ್ಟ್ ಮಾಡಿ ಇಂಟರ್ವ್ಯೂವನ್ನು ಕೊಡಿಸುವಂಥ ತುಂಬ ಪ್ಲ್ಯಾಟ್ಫಾರ್ಮ್ಗಳಿದೆ. ನಿಮ್ಮ ಕಾಲೇಜ್ಗಳು ಮ್ಯಾಟ್ರ್ ಆಗುತ್ತೆ, ನಾನು ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಯಾಕೆ ಟಾಪ್ ಕಾಲೇಜ್ಗಳು RV ಯಾವತ್ತು ಯಾಕೆ ಟಾಪಲ್ಲಿದೆ ಕೇಳಿದರೆ, ಬಿಕಾಸ್ ನಂಬರ್ ಆಫ್ ಕಂಪನೀಸ್ ತುಂಬ ಕರೆಸ್ತಾರೆ. ಬಟ್ ಕಂಪನೀಸ್ ಅವರಿಗೆ ನಿಮ್ಮ ಕಾಲೇಜ್ಗಳು ಮ್ಯಾಟ್ರ್ ಆಗೋದಿಲ್ಲ, ನಿಮ್ಮ ಸ್ಕಿಲ್ಸ್ ಮ್ಯಾಟ್ರ್ ಆಗುತ್ತೆ. ನೀವು RV ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಬಂದು ಕರ್ಕೊಂಡು ಹೋಗೋದಿಲ್ಲ, ನಿಮಗೆ ನಿಮ್ಮ ಸ್ಕಿಲ್ಸ್ಗಳು ಮ್ಯಾಟ್ರ್ ಆಗುತ್ತೆ. ನೀವು ಕಾಲೇಜಿಗೆ ಹೋಗಿ ಒಂದೊಳ್ಳೆ ಡೀಸೆಂಟ್ ಆಗಿರೋ ಕಾಲೇಜಿಗೆ ಹೋದರೆ ಅಡ್ಮಿಷನ್ ಆಗಿ ಸ್ಕಿಲ್ಸ್ ಮೇಲೆ ನಿಮ್ಮ ಇದನ್ನು ತಗೊಳ್ಳಿ, ಏನು ಕಾನ್ಸಂಟ್ರೇಟನ್ನು ಮಾಡಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ತುಂಬ ಕಂಪ್ಯೂಟರ್ ಬಗ್ಗೆ ತುಂಬ ನಾಲೆಜ್ ಇರುತ್ತೆ, ಬಟ್ ಮಾರ್ಕ್ಸ್ ಒಳ್ಳೆ ಬಂದಿರೋದಿಲ್ಲ. ಒಂದು ಡೀಸೆಂಟ್ ಕಾಲೇಜಿಗೆ ಹೋಗ್ತೀರಾ, ಆಫ್ ಕ್ಯಾಂಪಸ್ ಟ್ರೈ ಮಾಡಿ, ಇಲ್ಲ ಔಟ್ಸೈಡಿಂದ ಒಳ್ಳೆ ಇದರಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ಇಂಪ್ರೂವ್ ಯುವರ್ ಸ್ಕಿಲ್ಸನ್ನು ಕಲ್ತ್ಕೊಂಡು ಪ್ಲೇಸ್ಮೆಂಟ್ ಆಗಿ. ಕಾಲೇಜಿನ ಮ್ಯಾಟ್ರ್ ಆಗೋದಿಲ್ಲ ಅಂತಲ್ಲ, ಕಂಪನೀಸ್ಗಳು ಬೇರೆ ಕಾಲೇಜಲ್ಲಿ ಕಡಿಮೆ ಬರುತ್ತೆ, ಟಾಪ್ ಕಾಲೇಜಸ್ಸಲ್ಲಿ ಜಾಸ್ತಿ ಬರುತ್ತೆ. ಹಾಗಂತ ಟಾಪ್ ಕಾಲೇಜಸ್ಸಲ್ಲಿ ಓದೋರು ಮಾತ್ರ ಪ್ಲೇಸ್ಮೆಂಟ್ ಆಗ್ತಾರೆ, ಉಳಿದವರು ಪ್ಲೇಸ್ಮೆಂಟ್ ಆಗೋದಿಲ್ಲ ಅಂತಿಲ್ಲ. ಬಟ್ ನೀವು ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ, ಡೆವಲಪ್ ಮಾಡ್ಕೊಳ್ಳಿ, ಹಾರ್ಡ್ ವರ್ಕ್ ಮಾಡಿ. ಲೈಕ್ ಈಗ ಡೇಟಾ ಸೈನ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಫುಲ್ ಸ್ಟ್ಯಾಕ್ ಡೆವಲಪರ್ ಇರ್ಬೋದು, ಕ್ಲೌಡ್ ಇರ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿ ಇರ್ಬೋದು, ಬೇಕಾದಷ್ಟು ಇದಿದೆ. ನೀವು ಅದನ್ನು ಕಲ್ತ್ಕೊಳ್ಳಿ. ವರ್ಕ್ ಆನ್ ಯುವರ್ ಸ್ಕಿಲ್ಸ್ ಸ್ಟೂಡೆಂಟ್ಸು. ಸ್ಕಿಲ್ಸ್ ಇದ್ದವನು ಯಾವತ್ತೂ ಸೋಲೋದಿಲ್ಲ, ನೆನಪಿಟ್ಕೊಳ್ಳಿ. ನೀವು ಟಾಪ್ 20 ಕೆಲವರು ಹೇಳ್ತಾರೆ ಏನೂ ಗೊತ್ತಿರೋದಿಲ್ಲ, ಏನೋ 50%, ಏನೋ ಅರ್ಧಂಬರ್ಧ ಕಲ್ತ್ಕೊಂಡು ಹೇಳ್ತಾರೆ. ಟಾಪ್ ಕಾಲೇಜಲ್ಲಿ ಕಲಿತಾ ಇದ್ದರೆ ನಿಮ್ಮ ಪ್ಲೇಸ್ಮೆಂಟ್ ಆಗೋದಿಲ್ಲ, ಸುಮ್ಮನೆ ಹೆಸರಿಗೆ ಒಂದು ಇಂಜಿನಿಯರಿಂಗ್ ಮಾಡ್ಕೊಳ್ಬೋದು, ಅದೆಲ್ಲ ಸುಳ್ಳು. ಯಾರಿಗೆ ಇದಾಗೋದಿಲ್ಲ ಕೇಳಿದ್ರೆ, ನಿಮ್ಮ ಸ್ಕಿಲ್ಸ್ ಇಲ್ಲದೆ ಇದ್ದರೆ ನೀವು ವೇಸ್ಟ್. ಅದನ್ನ ಇವಾಗಲೇ ಹೇಳ್ತೇನೆ ನಾನು. ಸುಮ್ಮನೆ ಇಂಜಿನಿಯರಿಂಗ್ ಓದ್ಕೊಂಡು 80% ಅಥವಾ 8+ CGPA ತೊಗೊಂಡು ನಿಮ್ಗೆ ಏನು ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇದ್ದರೆ ಇಟ್ ಡಸಂಟ್ ಮ್ಯಾಟರ್ಸ್. ಓಕೆ, ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ಕಂಪ್ನಿಯವ್ರಿಗೆ ಬೇಕಾಗಿದ್ದಷ್ಟೇ ಅಲ್ಲ, ನಮ್ಮ ಕಂಪ್ನಿಗೆ ಬೇಕಾಗಿರುವಂಥ ಸ್ಕಿಲ್ಸ್ ಇರುವಂಥ ಒಬ್ಬ ಕ್ಯಾಂಡಿಡೇಟ್ ಬೇಕಷ್ಟೇ. ಕಲೀಲಿಕ್ಕೆ ಎಬಿಲಿಟಿ ಇರುವಂಥ ಕ್ಯಾಂಡಿಡೇಟ್ ಬೇಕು. ಅವ್ರಿಗೆ ನಿಮ್ಮ ಕಾಲೇಜ್ ಬೇಕಾಗಿಲ್ಲ, ಅವ್ರು ಪೇ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ವರ್ಕ್ ಮಾಡುವಂಥ ಸ್ಕಿಲ್ಡ್ ಎಂಪ್ಲಾಯಿ ಬೇಕು ಅಷ್ಟೇ ಅವರಿಗೆ. ಅದಕ್ಕೆ ನೀವು ಸರಿಯಾಗಿ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ, ಔಟ್ಸೈಡಿಂದ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ, ಅದ್ರ ಮೇಲೆ ಇದು ಮಾಡಿ, ವರ್ಕ್ ಮಾಡಿ. ನಿಮ್ಗೆ ಹೇಳ್ತೇನೆ ನಾನು, ಇಂಜಿನಿಯರಿಂಗ್ ಈಗ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆದರೆ ಓನ್ಲಿ ನಿಮ್ಮ ಕೌನ್ಸಿಲಿಂಗ್ ಎಂಡ್ ಆದ ತಕ್ಷಣ ನಾನು ಇದು ಮಾಡೋದಿಲ್ಲ. ನಿಮಗೆ ಕೌನ್ಸಿಲಿಂಗ್ ಆದ ತಕ್ಷಣ ಕೂಡ ಇಂಜಿನಿಯರಿಂಗಲ್ಲಿ ನೀವು ಯಾವುದನ್ನು ತೊಗೊಳ್ಬೇಕು, ಮುಂದೆ ಯಾವ ಸ್ಕಿಲ್ಸನ್ನು ತೊಗೊಳ್ಬೇಕು, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಳ್ಬೇಕು, ಎಲ್ಲದನ್ನು ಗೈಡ್ ಮಾಡ್ತೇನೆ. ಅರ್ಥ ಆಯ್ತಾ? ಸೊ ನೀವು ಓನ್ಲಿ ನಾನಿಲ್ಲಿ ನಿಮ್ಮ ಕೌನ್ಸಿಲಿಂಗ್ ಕೊಟ್ಕೊಂಡ್ರೆ ನಿಮ್ಮ ಹತ್ರ 1500 ರೂಪೀಸ್ ತೊಗೊಂಡು ಅಲ್ಲಿಗೆ ಎಂಡ್ ಮಾಡೋದಿಲ್ಲ. ಅದನ್ನು ಕೂಡ ಇದು ಮಾಡ್ತೇನೆ. ದಯವಿಟ್ಟು ನಿಮ್ಮ ಸ್ಕಿಲ್ಸ್ ಮೇಲೆ ಇದು ಮಾಡಿ. ಇಟ್ ಡಸಂಟ್ ಮ್ಯಾಟರ್ ಸ್ಟೂಡೆಂಟ್ಸ್. ನೀವು 1 ಲಕ್ಷ ತೊಗೊಂಡಿದ್ದೀರಾ, 1.5 ಲಕ್ಷ ಇದು ತೊಗೊಂಡಿದ್ದೀರಾ, CET ರ್ಯಾಂಕ್ ತೊಗೊಂಡಿದ್ದೀರಾ, ಇಟ್ ಡಸಂಟ್ ಮ್ಯಾಟರ್ಸ್. ಕಾಲೇಜಿಗೆ ಹೋಗಿ ನಿಮಗೆ ಇವತ್ತು ಹೇಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ನಿಮಗೆ ಇದಿದೆ ನೋಡಿ, ಏನು ಹೇಳ್ತಾರೆ, ಇಂಟ್ರೆಸ್ಟ್ ಇದೆ ನೋಡಿ ಇಂಜಿನಿಯರಿಂಗ್ ಬಗ್ಗೆ, ಆ ಇಂಟ್ರೆಸ್ಟ್ ಫೈನಲ್ವರೆಗೆ ಇರಲಿ. ಒಳ್ಳೆ ರೀತಿಯಲ್ಲಿ ಸ್ಕಿಲ್ಸ್ ಮೇಲೆ ನೀವು ಇದು ಮಾಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳಿ. ಆದಷ್ಟು ಎಷ್ಟಾಗುತ್ತೆ ಹಾರ್ಡ್ ವರ್ಕ್ ಮಾಡಿ, ಯು ವಿಲ್ ಗೆಟ್ ಪ್ಲೇಸ್ಡ್. ಅರ್ಥ ಆಯ್ತಾ? ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಸ್ಕಿಲ್ಸ್ ಮಾತ್ರ ನಿಮ್ಮನ್ನು ಸೇವ್ ಮಾಡುತ್ತೆ ಅಷ್ಟೇ. ನಾನು ಹೇಳೋದಿಷ್ಟೇ ಆಯಿತಾ. ಈಗ ಈ ಒಂದು ವಿಡಿಯೋದಲ್ಲಿ
ನಿಮ್ಗೆ ಇದ್ರ ಬಗ್ಗೆ ಮುಂದೆನೂ ಕೂಡ ನನ್ನ ಕಡೆಯಿಂದ ಸಪೋರ್ಟ್ ಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಾನೊಬ್ಬ ಇಂಜಿನಿಯರಿಂಗ್ ಓದ್ದವನು, RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಓದ್ದವನು, IT ಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಪ್ಲಸ್ ಈ ಎಜುಕೇಷನ್ ಫೀಲ್ಡಲ್ಲಿ 6-7 ಇಯರ್ಸಿಂದ ಇದ್ದೇನೆ. ನಿಮ್ಮ ಸುಮ್ಮನೆ ರ್ಯಾಂಡಮ್ ಆಗಿ ಯಾರೋ ಹೇಳಿದ್ದೇನೋ ಅದು ಅಂತೆ ಕಂತೆ ಅದರಿಂದ ಹೇಳ್ತಾ ಇಲ್ಲ, ಯಾವುದೋ ಒಂದು ವೆಬ್ಸೈಟಿಂದ ತೆಗೆದು ಸುಮ್ಮನೆ ನಿಮ್ಮ ಹತ್ರ ಡಿಸ್ಪ್ಲೇ ಮಾಡ್ತಾ ಇಲ್ಲ, ಕಟ್ ಆಫ್ ರ್ಯಾಂಕನ್ನು ಡಿಸ್ಪ್ಲೇ ಮಾಡ್ತಾ ಇಲ್ಲ. ದಿಸ್ ಈಸ್ ಮೈ ಆ್ಯಕ್ಚುಯಲ್ ನಾಲೆಜ್. ಇಫ್ ಯು ವಾಂಟ್ ಟು ಜಾಯ್ನ್ ಯು ಕ್ಯಾನ್ ಜಾಯ್ನ್. ಯಾರಿಗೂ ಕೂಡ ಇಲ್ಲಿ ಫೋರ್ಸ್ ಇಲ್ಲ, ಅರ್ಥ ಆಯ್ತಾ? ಸೊ ನಾನು ನಿಮಗೆ ಇಲ್ಲಿ ನಾಲೆಜನ್ನು ಕೊಡ್ತಾ ಇದ್ದೇನೆ, ನಾ ಮಿನಿಮಲ್ ಫೀಸಲ್ಲಿ ಕೊಡಬೇಕು ಅಂತ ಕೊಡ್ತಾ ಇದ್ದೇನೆ. ಇಫ್ ಯು ವಾಂಟ್ ಟು ಜಾಯ್ನ್ ಯು ಕ್ಯಾನ್ ಜಾಯ್ನ್, ಆಯಿತಾ? ಸೊ ನೆಕ್ಸ್ಟ್ ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನೋಡಿ ಸ್ಟೂಡೆಂಟ್ಸು, ನ್ಯೂ ಕ್ಯಾಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒನ್ ಆಫ್ ದ ಬೆಸ್ಟ್ ಕಾಲೇಜು. ನಿಟ್ಟೆ ಅನ್ನೋದು ಬೆಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್. ನಿಮಗೆ ನಿಟ್ಟೆಯಲ್ಲಿ 2 ಇದೆ, ಒಂದು NMAMIT ನಿಟ್ಟೆ ಮೀನಾಕ್ಷಿ ನಿಟ್ಟೆ ಮಹಾಲಿಂಗಡ್ಡಿ ಅಂತ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ಕಾರ್ಕಳದಲ್ಲಿ ಇದೆ. ಇನ್ನೊಂದು NMIT ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬ್ಯಾಂಗ್ಳೂರಲ್ಲಿ ಇರೋದು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಿಮ್ಮ ಕಾರ್ಕಳದಲ್ಲಿ ಇರೋದು ನಿಟ್ಟೆ ಮಹಾಲಿಂಗಡ್ಡಿ ಅಂತ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ನಿಟ್ಟೆ ಅನ್ನೋ ಊರಿಂದ ಸ್ಟಾರ್ಟ್ ಆಗಿದೆ, ಅದಕ್ಕೆ ನಿಟ್ಟೆ ಅಂತ ಹೇಳ್ತಾರೆ. ಕಾರ್ಕಳದಲ್ಲಿ ಒಂದು ಊರಿದೆ, ಅದರ ಹೆಸರೇ ನಿಟ್ಟೆ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂಥ ಕಾಲೇಜ್ ಇದು. ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಆಯಿತಾ? ಇವರು KCETಯಲ್ಲಿ ಎಲ್ಲಿವರೆಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಇವರು ಟಾಪ್ 10ನಲ್ಲಿ ಬರ್ತಾಯಿದ್ದಿದ್ರು, ಟಾಪ್ 15ನಲ್ಲಿ ಬರ್ತಾಯಿದ್ದಿದ್ರು. ಅದಾದ ನಂತರ ಒಂದು 2-3 ಇಯರ್ಸ್ ಬ್ಯಾಕ್ ಇವರು ನ್ಯೂ ಕ್ಯಾಟ್ನ ಕಂಪ್ಲೀಟ್ ಆಗಿ ತೊಗೊಂಡ್ಬಿಟ್ರು. ಸೊ ಅಲ್ಲಿಂದ ನ್ಯೂ ಕ್ಯಾಟ್ ಥ್ರೂನೇ ನೀವು ಎಂಟ್ರೆನ್ಸನ್ನು ತೊಗೊಳ್ಬೇಕು. ಈ ವರ್ಷದಿಂದ NMITನೂ ಕೂಡ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ ಇದು ಕೂಡ ಥ್ರೂ ನ್ಯೂ ಕ್ಯಾಟೇ ನಿಮಗೆ ಅಡ್ಮಿಷನ್ ತಗೊಳ್ಳೋದು, ಅರ್ಥ ಆಯ್ತಾ? ನ್ಯೂ ಕ್ಯಾಟ್ ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್. ಈಗ ಫಸ್ಟ್ ಟೆಸ್ಟ್ ಆಗಿದೆ, ಸೆಕೆಂಡ್ ಟೆಸ್ಟ್ ಆಲ್ರೆಡಿ ಆಗಿದೆ. ಲಾಸ್ಟ್ ಚಾನ್ಸ್ ನಿಮಗಿರೋದು 3rd ಟೆಸ್ಟ್. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ. 3rd ಏಪ್ರಿಲಿಂದ ಇದು ಆಲ್ರೆಡಿ, ಕರೆಕ್ಟ್ ಈ ಡೇಟನ್ನು ನೆನ್ಪಿಟ್ಕೊಳ್ಳಿ. 3rd ಏಪ್ರಿಲಿಂದ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಈ ಡೇಟನ್ನು ನೆನ್ಪಿಟ್ಕೊಳ್ಳಿ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದು 3rd ಏಪ್ರಿಲ್, ಆಯಿತಾ? ಇನ್ನು ನಿಮಗೆ ರಿಜಿಸ್ಟ್ರೇಷನ್ ಮತ್ತು ಸ್ಲಾಟ್ ಬುಕ್ಕಿಂಗಿಗೆ 4th ಜೂನ್ವರೆಗೂ ಟೈಮ್ ಇದೆ. 4th ಜೂನ್ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಪ್ಲಸ್ ಸ್ಲಾಟ್ ಬುಕ್ ಮಾಡಲಿಕ್ಕೆ 4th ಜೂನ್ವರೆಗೂ ಟೈಮ್ ಇದೆ. ಯಾಕಂದರೆ ಎಕ್ಸಾಮ್ ಬರೀಲಿಕ್ಕೆ ಒಂದು ಇದಿರುತ್ತೆ ಅಂತ, ಸ್ಲಾಟ್ ಅಂತ ಕೊಡ್ತಾರೆ, ಇಂತಿಂಥ ದಿನ ಇಂತಿಂಥ ಸ್ಲಾಟ್, ಅದು ನೀವು ಬುಕ್ ಮಾಡಬೇಕು. 4th ಜೂನ್ವರೆಗೂ ಟೈಮ್ ಇದೆ, ಆಯಿತಾ? ನಿಮಗೆ ಈ ಎಕ್ಸಾಮ್ ಆದ ನಂತರ 4th ಜೂನ್, ಈ ಜೂನ್ ಆದ ನಂತರ ಒಂದು ಡೇಟನ್ನು ಕೊಡ್ತಾರೆ, ಸ್ಲಾಟ್ ಬುಕ್ ಮಾಡಿರ್ತೀರ. ಆ ಸ್ಲಾಟಲ್ಲಿ ನೀವು ಎಕ್ಸಾಮನ್ನು ಬರೀತೀರ. ಆನ್ಲೈನಲ್ಲೂ ಎಕ್ಸಾಮ್ ಇದೆ, ಆಫ್ಲೈನಲ್ಲೂ ಎಕ್ಸಾಮ್ ಇದೆ, ಆನ್ಲೈನಲ್ಲೂ ಬರಿಬೋದು, ಆಯಿತಾ? ಒಂದು ನಿಮ್ಮ ಲ್ಯಾಪ್ಟಾಪಿಂದ ಇದನ್ನು ಕ್ಯಾಮರಾ ಓಪನ್ ಆಗಿರುತ್ತೆ, ಇನ್ನು ನಿಮ್ಮ ಮೊಬೈಲಲ್ಲಿ 3rd ಐ ಅಂತ ಕೊಟ್ಟಿರ್ತಾರೆ. ಓಕೆ, 3rd ಐ ಅಂತ ಮಾಡಿರ್ತಾರೆ, ಅದರಲ್ಲೂ ಕೂಡ ನೀವು ಅದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಬೇಕು. ಒಂದು ರೂಮ್ ಒಳಗಡೆ ಕೂತ್ಕೊಂಡು ನೀವು ಎಕ್ಸಾಮನ್ನು ಬರಿಬೇಕು, ಅರ್ಥ ಆಯ್ತಾ? ಸೊ ಇದು 4th ಜೂನ್ವರೆಗೆ ರಿಜಿಸ್ಟ್ರೇಷನ್ ಇದೆ. 17th ಜೂನ್ ನಿಮಗೆ ಇದು ಬರುತ್ತೆ, ಏನು ಹೇಳ್ತಾರೆ, ರಿಸಲ್ಟ್, ಆನ್ಸರ್ ಕೀ ಬರುತ್ತೆ, ನಾಟ್ ರಿಸಲ್ಟ್, ಆನ್ಸರ್ ಕೀಯನ್ನು ರಿಲೀಸ್ ಮಾಡ್ತಾರೆ. 21st ಜೂನ್ ನಿಮ್ಮ ರಿಸಲ್ಟ್ ಬರುತ್ತೆ. 21st ಜೂನ್ ಯುವರ್ ರಿಸಲ್ಟ್, ಅರ್ಥ ಆಯ್ತಾ? ಅದಾದ ನಂತರ ನಿಮಗೆ 25th 8th ಜುಲೈ, 25th ಜುಲೈಯಿಂದ ಅವ್ರದ್ದು ಏನು ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. 25th ಜುಲೈಯಿಂದ 8th ಜುಲೈ, ಜೂನ್ ಇದು 8th ಜುಲೈವರೆಗೂ ನಿಮಗೆ ಏನಿರುತ್ತೆ, ಕೌನ್ಸಿಲಿಂಗ್ ಇರುತ್ತೆ. ಕೌನ್ಸಿಲಿಂಗ್ ಅಂದರೆ ಅವರ ಕಾಲೇಜಿಗೆ ಕರೆಸ್ತಾರೆ, ನಿಮ್ಗೆ ಯಾವ್ಯಾವ ಬ್ರಾಂಚ್ ಬೇಕು, ಇದೆಯಾ ಇಲ್ಲೋ ಅಂತ ಕೌನ್ಸಿಲಿಂಗ್ ಇರುತ್ತೆ, ಆಯಿತಾ? ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಈ ಡೇಟನ್ನು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನಿಮಗೆ 4th ಜೂನ್ವರೆಗೂ ಕೂಡ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಸ್ಲಾಟ್ ಬುಕ್ ಮಾಡಲಿಕ್ಕೆ ಟೈಮ್ ಇದೆ. ದಯವಿಟ್ಟು ಯಾರ್ಯಾರು ಜಾಸ್ತಿ ರ್ಯಾಂಕ್ ಬಂದಿದೆ, ನಿಟ್ಟೆಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನೀವು ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿ. 2 ಕಾಲೇಜಿಗೆ ಆಗುತ್ತೆ, NMAMITಗೂ ಆಗುತ್ತೆ, ನೀವು ಕಾರ್ಕಳ ಬೇಕು ಅಂದರೆ ಅದು ಆಗುತ್ತೆ, NMIT ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಬೇಕು ಅಂದರೆ ಅದು ಆಗುತ್ತೆ. ಈ ಕಾಲೇಜಲ್ಲಿ ಆಲ್ಮೋಸ್ಟ್ 90% ಪ್ಲೇಸ್ಮೆಂಟ್ ಇದೆ. ಓವರ್ ಆಗಿ 600+ ಕಂಪನೀಸ್ಗಳು ಬರುತ್ತೆ. ಓವರ್ ಆಗಿ ನಾನು ಹೇಳ್ತಾ ಇರೋದು ಅವ್ರದ್ದು ಕಂಪ್ಲೀಟ್ ನಿಟ್ಟೆ ಇದು ಹೇಳ್ತಾ ಇರೋದು. ಸೊ ಒಳ್ಳೆ ಕಾಲೇಜ್, ಆಯಿತಾ? ಆಲ್ಮೋಸ್ಟ್ ಒಂದು 50+ lakhs ಹೈಯೆಸ್ಟ್ ಪ್ಯಾಕೇಜ್ ಕೂಡ ಆಗಿದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜು, ಚೂಸ್ ಮಾಡ್ಬೋದು, ಆಯಿತಾ? ಯಾರ್ಯಾರಿಗೆ ಹೈಯೆಸ್ಟ್ ರ್ಯಾಂಕ್ ಬಂದಿದೆ ಅವ್ರಿಗೆ ನಾನು ಹೇಳ್ತಾ ಇರೋದು. ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಅದಕ್ಕೊಂದಿಷ್ಟು ಫೀಸ್ ಇದೆ, ಅರೌಂಡ್ 1250 ಅಂದ್ಕೊಳ್ತೇನೆ. ಅದನ್ನು ಪೇ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಎಕ್ಸಾಮನ್ನು ಬರೀಬೇಕು, ಆಯಿತಾ? ಇದಾದ ನಂತರ ನಿಮಗೆ ಕಾಲೇಜ್ ಫೀಸ್ ಬಗ್ಗೆ ನಾನು ಹೇಳ್ತೇನೆ ನೋಡಿ. ಇದರಲ್ಲಿ ಇದು ಇದೆ ಸ್ಟೂಡೆಂಟ್ಸ್, ಏನು ಹೇಳ್ತಾರೆ, ಸ್ಕಾಲರ್ಶಿಪ್ ಇದೆ. ಟಾಪ್ 20% ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೂಡ ಇದೆ, ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ, ಆಯಿತಾ? ಆಲ್ರೆಡಿ ನಿಮಗೆ ಕಂಪ್ಲೀಟ್ ಟ್ಯೂಷನ್ ಫೀಸ್ ವೇವ್ ಆಫ್ ಇದು ಒಂದು ಆಲ್ರೆಡಿ ಹೇಳಿದ್ದೆ ನಾನು, ಏನು ವಿಡಿಯೋ ಮಾಡಿದ್ದೇನೆ, ಅಪ್ಲೋಡ್ ಮಾಡಿದ್ದೇನೆ. ಅದು ನಿಮಗೆ IT ರಿಟರ್ನ್ಸನ್ನು ಕೊಡಬೇಕು. ನೀವು IT ರಿಟರ್ನ್ಸನ್ನು ಕೊಟ್ಟು ನಿಮ್ಮ ಇದು PUC ಬೋರ್ಡಲ್ಲಿ 90+% ಇದ್ದರೆ ನಿಮಗೊಂದು ಎಕ್ಸಾಮನ್ನು ನಡೆಸ್ತಾರೆ. ಅದರಲ್ಲಿ 60+ ಮಾರ್ಕ್ಸ್ ಇದ್ದರೆ ನಿಮಗೆ ಕಂಪ್ಲೀಟ್ಲಿ ಟ್ಯೂಷನ್ ಫೀಸ್ ವೇವ್ ಆಫ್ ಆಗುತ್ತೆ. ಅರೌಂಡ್ 12,000 to 20,000 ಒಳಗಡೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಫೀಸ್ ಇರುತ್ತೆ.
ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೇನೆ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಇದು ಟಾಪ್ 20% ಸ್ಕಾಲರ್ಶಿಪ್ ಇರುತ್ತೆ. ಇದು ಯಾವುದು ಸರ್ ಸ್ಕಾಲರ್ಶಿಪ್? ಈಗ ಅದರದ್ದು ಇದಿರುತ್ತೆ ನೋಡಿ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಫೀಸ್ ನೋಡಿ ನಿಮಗೆ. ಇಲ್ಲಿ ನಾನೀಗ ಬೆಂಗಳೂರು ಕ್ಯಾಂಪಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಆಯಿತಾ. ಯಾಕಂದರೆ ನಿಟ್ಟೆ ಮೀನಾಕ್ಷಿ, ನಿಟ್ಟೆ ಮಹಾಲಿಂಗಡ್ಡೆ ಅಂತ ಅದು ಇದ್ರದ್ದು ಯಾವುದು ಕಾರ್ಕಳ ಕ್ಯಾಂಪಸ್ಸು. ಇಲ್ಲಿ ನೋಡಿ AIDS ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು ಸ್ಕಾಲರ್ಶಿಪ್ ಅಂತಿದೆ. ಮತ್ತೊಂದು NRI ಕೋಟಾ ಅಂತಲೂ ಕೂಡ ಇದೆ. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಜಸ್ಟ್ ಇದ್ರ ಬಗ್ಗೆ ಮಾತಾಡ್ತೇನೆ. NRI ಕೋಟಾ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಆಗಿದ್ದರೆ, ಅಂದರೆ ಇಂಡಿಯಾದಲ್ಲಿ ಇರೋದಿಲ್ಲ ಫಾರಿನ್ ಕಂಟ್ರಿಯಲ್ಲಿದ್ದರೆ ಅವರು ಅದರಲ್ಲಿ ಫ್ಯಾಮಿಲಿ ಟ್ರೀಯೆಲ್ಲ ಕೊಡ್ಲಿಕ್ಕೆ ಹೇಳ್ತಾರೆ. ಆವಾಗ ನಿಮ್ಗೆ ಸ್ವಲ್ಪ ಫೀಸಲ್ಲಿ ಕಡಿಮೆ ಇರುತ್ತೆ. ಜನರಲ್ ಆಗಿ AIDSಗೆ ಫೀಸ್ ಎಷ್ಟು ಕೇಳಿದರೆ 3,25,000 ಪ್ಲಸ್ 10,000 ಎಕ್ಸಾಮ್ ಫೀಸ್ ಅಂತ ಎವ್ರಿ ಇಯರ್ ತಗೊಳ್ತಾರೆ. 10,000 ಆಯಿತಾ. ಸ್ಕಾಲರ್ಶಿಪ್ಪಲ್ಲಿ ನೀವು ಆದರೆ ಟಾಪ್ 20% ಬಂದರೆ ನಿಮಗೆ 1,75,000. AIDSಗೂ ಸೇಮ್, AIMLಗೂ ಸೇಮ್ ಫೀಸ್. ನಾನು ಬೆಂಗಳೂರಿನ ಕ್ಯಾಂಪಸ್ ಬಗ್ಗೆ ಮಾತಾಡ್ತಾ ಇರೋದು. ಇದು ಇಲ್ಲೂ ಸೇಮ್, ಯಾವುದು ನಿಟ್ಟೆ ಕಾರ್ಕಳ ಕ್ಯಾಂಪಸಲ್ಲೂ ಸೇಮ್. ಇಲ್ಲಿ CSCಗೆ ಎಷ್ಟಾಗುತ್ತೆ 3,50,000 ಆಗುತ್ತೆ. ಅದೇ ನಿಮಗೆ ಸ್ಕಾಲರ್ಶಿಪ್ ಮಾಡಿದರೆ ನಿಮಗೆ 1,75,000 ಆಗುತ್ತೆ. ಅರ್ಥ ಆಯ್ತಾ. ಇನ್ನು ಕಂಪ್ಯೂಟರ್ ಸೈನ್ಸ್ ವಿತ್ ಬಿಸ್ನೆಸ್ ಸಿಸ್ಟಮ್ ಏನಾಗುತ್ತೆ ಅಂತ ಕೇಳಿದರೆ 3,75,000 ಇದೆ, ಸಾರಿ 3,25,000 ಇದೆ, ಪ್ಲಸ್ ನಿಮ್ಮ ಸ್ಕಾಲರ್ಶಿಪ್ ಆದರೆ 1,75,000. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬಂದುಬಿಟ್ಟು 2,50,000 ಇದೆ, ಸ್ಕಾಲರ್ಶಿಪ್ ಆದರೆ ನಿಮಗೆ 1,50,000 ಆಗುತ್ತೆ. ಅಂದರೆ ಟಾಪ್ 20% ಸ್ಕೋರರ್ ಆಗಿರಬೇಕು ನಿಮಗೆ. ECಯಲ್ಲಿ ನಿಮಗೆ ವೆರಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ VLSI ಅಂತಿದೆ. EC ವಿತ್ VLSI ಡಿಸೈನ್ ಅಂತ, ಇದಕ್ಕೆ 2 lakhs ಆಗುತ್ತೆ, ಇಲ್ಲಾದರೆ 1 lakh ಆಗುತ್ತೆ ಸ್ಕಾಲರ್ಶಿಪ್ ಆದರೆ. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲಾದರೆ 3,25,000 ಆಗುತ್ತೆ, ಇಲ್ಲಾದರೆ 1,75,000 ಆಗುತ್ತೆ. ನಿಮಗೆ ರೊಬೋಟಿಕ್ಸ್ ಆ್ಯಂಡ್ AI ಅಂತಿದೆ, ರೊಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಇಲ್ಲಾದರೆ 2,50,000 ಆಗುತ್ತೆ. ಸ್ಕಾಲರ್ಶಿಪ್ ಆದರೆ ನಿಮಗೆ 1,50,000 ಆಗುತ್ತೆ. ಅರ್ಥ ಆಯ್ತಾ. ಇದು ಬಿಟ್ಟು 10K ಎಕ್ಸಾಮ್ ಫೀಸ್ ಎವ್ರಿ ಇಯರ್ ತಗೊಳ್ತಾರೆ. ಆ್ಯಸ್ ಅ ಎಕ್ಸಾಮ್ ಫೀಸು 10K ತಗೊಳ್ತಾರೆ. ಸರಿನಾ. ಇದಿಷ್ಟು ಫೀಸ್ ಸ್ಟ್ರಕ್ಚರು. ನೀವು ಸ್ಕಾಲರ್ಶಿಪ್ ಅಂದರೆ ಟಾಪ್ 20% ಇದ್ದರೆ, ಎಕ್ಸಾಮ್ ಬರೆದು ನೀವು ಟಾಪ್ 20%ಅಲ್ಲಿದ್ದರೆ ನಿಮಗೆ ಈ ಫೀಸ್ ಆಗುತ್ತೆ. ಅದರ್ವೈಸು ನೀವು ಎಕ್ಸಾಮ್ ಬರೆದು ಪಾಸ್ ಆದರೆ ನಿಮಗೆ ಇದಕ್ಕೆ ಕರೀತಾರೆ, ಕೌನ್ಸಿಲಿಂಗಿಗೆ ಕರೀತಾರೆ. ಆವಾಗ 3,25,000 3,50,000 ಆಯಿತಾ. ನೀವು ಯಾವುದೋ ಕಾಲೇಜಿಗೆ ನೀವು ಡೊನೇಷನ್ ಸೀಟ್ ಕೊಟ್ಟು ತುಂಬ ಹೈಯೆಸ್ಟ್ ರ್ಯಾಂಕ್ ಬಂದಿದೆ ಸರ್, ನಾನು ಬೇರೆ ಕಾಲೇಜಿಗೆ ಹೋಗಿ ಡೊನೇಷನ್ ಸೀಟ್ ತಗೊಳ್ತೇನೆ ಅನ್ನೋದಕ್ಕಿಂತ ಇದನ್ನು ಬರೆದ್ರೆ ದಟ್ ಇಸ್ ವೆರಿ ಬೆಟರ್. ಯಾಕಂದರೆ ಆಲ್ಮೋಸ್ಟ್ 2 ಕಾಲೇಜ್ಗಳು ಕೂಡ ಟಾಪ್ 15ನಲ್ಲಿದೆ. ಒನ್ ಆಫ್ ದ ಟಾಪ್ ಕಾಲೇಜಸ್ ಆಫ್ ಕರ್ನಾಟಕ ಬೋತ್. ಅರ್ಥ ಆಯ್ತಾ. ಸೊ ಆರಾಮ್ಸೆ ಇದನ್ನು ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ಡೇಟ್ ಒಳಗಡೆ ರಿಜಿಸ್ಟರ್ ಮಾಡಿಕೊಂಡು ಬೇಗ ಇದಾಗಿ ಸೇರ್ಕೊಳ್ಳಿ. ಅರ್ಥ ಆಯ್ತಾ. ಒಳ್ಳೆ ಕಾಲೇಜು, ಆದಷ್ಟು ಬೇಗ ಜಾಯ್ನ್ ಆಗಿ ಆಯಿತಾ. 20% ಜನರಲ್ ಅಂದರೆ ಇದು ಮಾಡ್ತಾರೆ ಅಂದರೆ ಟಾಪರ್ಸಿಗೆ ಅವರಿಗೆ ಈ ಸ್ಕಾಲರ್ಶಿಪ್ ಸಿಗುತ್ತೆ 20%. ಓಕೆ, ಅದಕ್ಕೂ ಕೂಡ ಸ್ಕಾಲರ್ಶಿಪ್ ಸಿಗಬೇಕು ಅಂತ ಹೇಳಿದ್ರೆ ನಿಮಗೆ ಓವರಾಲ್ ಆಗಿ PUC PCMಲ್ಲಿ 80% ಪ್ಲಸ್ ತೆಗೆದಿರಲೇಬೇಕು. 80% ಪ್ಲಸ್ ತೆಗೆದಿರಲೇಬೇಕು. ಆವಾಗ ಮಾತ್ರ ನೀವು ಸ್ಕಾಲರ್ಶಿಪ್ ಟೆಸ್ಟಿಗೆ ಎಲಿಜಿಬಿಲಿಟಿ ಆಗ್ತೀರಾ ಆಯಿತಾ. ಇಲ್ಲದೇ ಇದ್ದರೆ ಜನರಲಲ್ಲಿ ನೀವು ಬರೆದು ಹೋಗಬೇಕಾಗುತ್ತೆ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ, ಬರೀಬೇಕು ಅಂತಿದ್ರೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ. ನಾನಿಲ್ಲಿ ಆಲ್ರೆಡಿ ಕೊಟ್ಟಿದ್ದೇನೆ, ರಿಜಿಸ್ಟ್ರೇಷನ್ ಡೇಟನ್ನು ಕೊಟ್ಟಿದ್ದೇನೆ. ಲಾಸ್ಟ್ ಡೇಟ್ 4th June, ಅಷ್ಟರೊಳಗಡೆ ಬರೆದಿಟ್ಕೊಳ್ಳಿ. 1,250 ಅಂದ್ಕೊಳ್ತೇನೆ ಅರೌಂಡ್ ರಿಜಿಸ್ಟ್ರೇಷನ್ ಫೀಸು. 1,250 ರೂಪೀಸ್ ತಗೊಳ್ತಾರೆ. ರಿಜಿಸ್ಟರ್ ಆಗೋದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಇನ್ನೊಂದು ನಾನು ಕಂಪ್ಲೀಟ್ಲಿ ಟ್ಯೂಷನ್ ಫೀಸ್ ವೇವ್ ಆಫ್ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟಲ್ಲಿ ಇದೆ, ದಯವಿಟ್ಟು ಚೆಕ್ ಮಾಡಿ ಆಯಿತಾ. ಸೊ ಯಾರಿಗಾದರೂ ನಮ್ಮ KCET ಮತ್ತು ಕಾಮಿಡ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಬೇಕಾದವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಯಾರು ಮ್ಯಾನೇಜ್ಮೆಂಟ್ ಹೇಳ್ತಾರೆ ಗೊತ್ತಿಲ್ಲದೆ ಇದ್ದವರು, ಅರ್ಧ ಕಲ್ತವ್ರು ಏನು ಹೇಳ್ತಾರಂತ ಸುಮ್ಮನೆ ಹೋಗಿ ಮ್ಯಾನೇಜ್ಮೆಂಟಿಗೆ ಜಾಯ್ನ್ ಆಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ಕಾಲೇಜ್ಗಳು ಸಿಗುತ್ತೆ, ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, ಪ್ಲೀಸ್ ಡೂ ವೆಯ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.